ಹಲೋ, ವೆಲ್ಕಮ್ ಬ್ಯಾಕ್ ಲಿಖಿತಾ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಎಷ್ಟು ಮಳೆ ಇದೆ ಅಂದರೆ ತುಂಬ ಕೋಲ್ಡ್ ಇದೆ. ಈ ಕೋಲ್ಡಾಗೆ ನಮ್ಗೆ ಏನು ಮಾಡೋಕ್ಕೂ ಮನಸ್ಸಾಗಲ್ಲ. ಸೊ ಹಂಗಾಗಿ ಇವತ್ತು ಲೇಝಿ ರೆಸಿಪಿ. ಸೊ ಇವತ್ತು ನಾನು ಅವಲಕ್ಕಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮಗೆ ಅವಲಕ್ಕಿ ತೋರಿಸ್ಕೊಡ್ತೀನಿ. ನಾನು ಇದನ್ನು ಗಟ್ಟಿ ಅವಲಕ್ಕಿ ಬರುತ್ತಲ್ಲ ಅದನ್ನು ನೆನೆಸ್ಕೊಂಡಿದ್ದೀನಿ. ನೆನೆಸ್ಕೊಂಡು 1-2-3 ಮಿನಿಟ್ಸ್ ನೆನೆಸ್ಕೋಬೇಕಷ್ಟೆ. ಆಮೇಲೆ ಪೇಪರ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ. ಆವಾಗ ಡ್ರೈ ಬೇಗ ಆಗುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಪೇಪರ್ ಅವಲಕ್ಕಿ ಹಾಕ್ಕೊಂಡ್ರೆ. ನೋಡಿ, ಓಕೆನಾ? ಇವಾಗ ಒಗ್ಗರಣೆ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲಿಖಿತಾ ಯೂಟ್ಯೂಬ್ ಚಾನಲ್ನ. ಪ್ಲೀಸ್ ಸಬ್ಸ್ಕ್ರೈಬ್. ಎಲ್ಲ ಥರ ರೆಸಿಪಿ ತೋರಿಸ್ತೀನಿ. ಡೈಲಿ ವ್ಲಾಗ್ ಬೇಕಾದರೆ ಕಮೆಂಟ್ಸ್ ಮಾಡಿ, ಓಕೆನಾ? ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಆಯಿಲ್ ಹಾಕ್ಕೊತಾ ಇದ್ದೀನಿ. ಅವಲಕ್ಕಿ ಮಾಡೋಕ್ಕೆ ಕಡಲೆ ಬೀಜ ಹಾಕ್ಕೊಳ್ಳೋಣ. ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ರೋಸ್ಟ್ ಆಗಿರೋ ಕಡಲೆ ಬೀಜ ಎಲ್ಲ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೀವು ಅವಲಕ್ಕಿ ಮೇಲೆ ಹಾಕೋಬೇಕು, ಆಗಲೇ ಚೆನ್ನಾಗಾಗೋದು ಅವಲಕ್ಕಿ, ಓಕೆನಾ? ಈಗ ಅವಲಕ್ಕಿಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಇದೆ ನೋಡಿ. ಅವಲಕ್ಕಿ ಮೇಲೆ ಹಾಕೋಬೇಕು ಕಡಲೆ ಬೀಜ. ಬಾಣಲೆಲೆ ಬಿಟ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ಆ ಕ್ರಂಚಿನೆಸ್ ಇರಲ್ಲ. ಸೊ ಹಾಗಾಗಿ ಅವಲಕ್ಕಿಲಿ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟು. ನೋಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಮಾಡ್ಕೊಡುವಾಗ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ಓಕೆನಾ? ಇನ್ನೂ ಸಾಕಷ್ಟು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಪ್ರತಿಯೊಂದು ಅಡುಗೆಲೂ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸಾಸಿವೆ, ಕಡಲೆಬೇಳೆ, ಈಗ ಕರ್ಬೇವಿನ ಸೊಪ್ಪು. ಹೀಗೆ ಚಟಪಟ ಅನ್ನಬೇಕು ಕರ್ಬೇವಿನ ಸೊಪ್ಪು. ಹೀಗೆ ಹಸಿಮೆಣಸಿನ್ಕಾಯಿ, ಈಗ ಈರುಳ್ಳಿ, ಈಗ ಅರಿಶಿನ ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಈಗ ಒಗ್ಗರಣೆ ಆಗಿದೆ, ಅವಲಕ್ಕಿ ಹಾಕ್ಕೊಳ್ಳೋಣ. ನೋಡಿ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ, ಓಕೆನಾ? ಈಗ ರೆಡಿ ಇದೆ ಅವಲಕ್ಕಿ. ನೋಡಿ, ಎಷ್ಟು ರುಚಿಯಾಗಿದೆ ಅವಲಕ್ಕಿ.